ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ವಶೀಕರಣದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಯಾವ ಥರ ವಶೀಕರಣ ಅಂದರೆ ಫ್ರೆಂಡ್ಸ್, ಸೊ ಇದನ್ನು ಒಂದು ವಾರ ನೀವು ಈ ಒಂದು ಪ್ರಯೋಗ ಮಾಡೋದ್ರಿಂದ ಏನು ಅಂದರೆ ನಿಮ್ಮ ಮಾತು ಅವ್ರು ಕೇಳಂಗಾಗುತ್ತೆ. ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ಲದೆ ಇದ್ದರೆ ಅದನ್ನು ಪ್ರಯೋಗ ಮಾಡ್ಬೋದು. ಈವನ್ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇದ್ರೂ ಮಾಡ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಯಾರು ಬೇಕಾದ್ರೂ ಮಾಡ್ಕೋಬೋದು. ಹೆಂಡತಿದು ಮಾಡ್ಬೋದು, ಇಲ್ಲ ಗಂಡನ ಮಾಡ್ಬೋದು, ಇಲ್ಲಾಂದರೆ ಯಾರು ಬೇಕಾರ, ಬಟ್ ಪಾಸಿಟಿವ್ ವೇನಲ್ಲಿ ಮಾಡಿ, ಆಯಿತಾ. ಸೊ ನಿಮ್ಮ ಮಾತು ಕೇಳಂಗೆ ಅದು ಮಾಡುತ್ತೆ. ಸೊ ಅದು ಯಾವ ಥರ ಮಾಡೋದು ಅಂತ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನೀವು ಇದನ್ನು ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅಂದರೆ, ಬೈಕೊಂಡು ಅವ್ರ ಮೇಲೆ ಇರಿಟೇಟ್ ಹೇಟ್ರೆಸ್ ಭಾವದಿಂದ ಮಾಡಬಾರ್ದು, ಆಯಿತಾ. ಸೊ ಪ್ರೀತಿಯಿಂದನೇ ಮಾಡಿದ್ರೆ ಅದು ಕ್ಲಿಕ್ ಆಗುತ್ತೆ, 100% ಕ್ಲಿಕ್ ಆಗುತ್ತೆ. ಸೊ ಅದೇನು ಗೊತ್ತಾ, ಜಸ್ಟ್ ಒಂದು ವೀಕಲ್ಲೇ ನಿಮಗೆ ಅದರ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ಅದು ಸಾಲ್ಟಿಂದ ಮಾಡುವಂತಹ ವಶೀಕರಣ ಥರ ಇರುತ್ತೆ, ಆಯಿತಾ. ಸೊ ಅದು ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅಂದರೆ, ಕೆಲವೊಂದು ಇದರಲ್ಲಿ ಅವರು ನಿಮ್ಮ ಮಾತು ಕೇಳಬೇಕು ಅಂದರೆ, ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಯಾವುದೇ ಒಂದು ನೀವು ಈ ಥರ ರಿಚುವಲ್ ಮಾಡಬೇಕಾದ್ರೆ, ಏನೇ ಒಂದು ಪ್ರಯೋಗ ಮಾಡಬೇಕಾದ್ರೂ ಸೊ ಅದನ್ನು ಟ್ರಸ್ಟಿಂದ ಮಾಡಬೇಕಾಯ್ತಾ. ಬಿಲೀಫಿಂದ ಮಾಡಬೇಕು, ಮತ್ತು ನಂಬಿಕೆಯಿಂದ ಮಾಡಬೇಕು, ಮತ್ತು ಟ್ರಸ್ಟಿಂದ ಮಾಡಬೇಕಾಗುತ್ತೆ. ಸೊ ಆವಾಗಲೇ ಅದು ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ನೀವು ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಹೈಪ್ ಆಪ್ಷನ್ ಇದ್ದರೆ ಹೈಪ್ ಕೂಡ ಮಾಡಿ, ಆಯಿತಾ. ಸೊ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಇದನ್ನು ಮಾಡಬೇಕು ಅಂದರೆ ನೀವು ಅವ್ರ ಮೇಲೆ ಬೈಕೊಂಡು ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಪ್ರೀತಿಯಿಂದನೇ ಮಾಡಿ, ಆವಾಗಲೇ ಅದು ಕ್ಲಿಕ್ ಆಗುತ್ತೆ, ಆಯಿತಾ. ಸೊ ಅದರದ್ದು ಟಿಪ್ಸ್ನ ನಾನು ಫಸ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಅದರದ್ದು ಹೇಗೆ ಮಾಡೋದು ಮೆಥಡ್ ಹೇಳ್ಕೊಡ್ತೀನಿ. 2 ಮೆಥಡ್ ಇದೆ. ಫಸ್ಟು ಒಂದು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ. ಅದು ಮಾಡೋದ್ರಿಂದ ಏನು ಗೊತ್ತಾ, ನಿಮ್ಮದು ಅವರ ಪ್ರೊಟೆಕ್ಟಿವ್ ಆಗಿರುತ್ತೆ. ಅಂದರೆ ಯಾರೇ ಒಂದು ನೆಗೆಟಿವ್ ವೈಬ್ಸ್ ಕಳಿಸಿದ್ರು ಅದು ಅಲ್ಲೇ ಸ್ಟಾಪ್ ಆಗಿ ರಿವರ್ಸ್ ಅವ್ರಿಗೇ ಹೋಗುತ್ತೆ. ಆ ಥರ ಒಂದು ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಈಗ ಸಂಹವ್ ಏನಾರ ಹೊರಗಡೆ ಹೋಗಿ ಬಂದರೆ ಏನಾರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲರಿಗೂ ಆಗುತ್ತಲ್ವಾ. ಸೊ ಎಲ್ಲೇ ಒಂದು ಫಂಕ್ಷನ್ಗೆ ಹೋಗಿ ಬಂದ್ರೂ ನೆಗೆಟಿವಿಟಿ ಎಲ್ಲ ಕಡೆಯೂ ಇರುತ್ತಲ್ವ. ಸೊ ಅದು ಅಬ್ಸರ್ವ್ ಆಗ್ತಾ ಇರುತ್ತೆ. ಸೊ ಅದನ್ನು ಹೇಗೆ ನಾವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರಬೇಕು ಅನ್ನೋದು ಫಸ್ಟ್ ಹೇಳ್ತೀನಿ. ಅದಾದಮೇಲೆ ವಶೀಕರಣ ಹೇಳ್ತೀನಿ, ಆಯಿತಾ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನಿಮ್ಮದು ಯಾವ ಒಂದು ನಿಮ್ಗಿವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಮನೆಯಲ್ಲಿ ಈ ಥರ ರಿಲೇಷನ್ಶಿಪ್ದು ಕ್ಲ್ಯಾಶ್ ಆಗೋದು ಅದೆಲ್ಲ ಏನಕ್ಕಾಗುತ್ತೆ ಅಂದರೆ, ನಮ್ಮದು ಒಂದು ಚಂದ್ರ ತುಂಬ ಡೌನ್ ಇರುತ್ತೆ, ಆಯಿತಾ. ಚಂದ್ರ ಡೌನ್ ಇದ್ದಾಗಲೇ ಭಾವನೆಗಳು, ಸೊ ನಮ್ಮ ಭಾವನೆಗಳು ಇಮೋಷನ್ಸ್ ಅಂತಾರಲ್ಲ, ಸೊ ಅದಕ್ಕೆ ಅದು ಅಟ್ಯಾಕ್ ಮಾಡುತ್ತೆ. ಸೊ ಅದಕ್ಕೆ ಅದನ್ನು ನಾವು ಬ್ಯಾಲೆನ್ಸ್ಡಾಗಿ ಇಟ್ಕೊಂಡಿರಬೇಕು. ಸೊ ಅದು ಹೇಗೆ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡಿರಬೇಕು ಅಂದರೆ, ಅದು ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಳಿ, ಆಯಿತಾ. ಸೊ ಡೈಲಿ ರಿಚುವಲ್ ಮಾಡಿ. ಇದು ಒಂದು ಯಾವ್ದಾರ ಆಗಿರ್ಬೋದು, ಗಾಜಿನ ದಾರ ತೊಗೊಳ್ಳಿ, ಸ್ಟೀಲ್ ದಾರ ತೊಗೊಳ್ಳಿ, ಎನಿ ಗ್ಲಾಸ್, ಆಯಿತಾ. ಸೊ ಯಾವುದೇ ಒಂದು ಗ್ಲಾಸ್ನ ತೊಗೊಳ್ಳಿ, ಅದರಲ್ಲಿ ನೀರನ್ನ ಫಿಲ್ ಮಾಡಿ. ನೀರನ್ನ ಫಿಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಬೆಳ್ಳಿ ಕಾಯಿನ್ನ ಹಾಕಿಡಿ, ಆಯಿತಾ. ಸೊ ಬೆಳ್ಳಿ ಕಾಯಿನ್ ಹಾಕಿ, ಈವನ್ ನೀವು ಬೇಕಾದ್ರೆ ಏನು ಮಾಡಿ ಅಂದರೆ, ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಬೆಳ್ಳಿ ಕಾಯಿನ್ ಹಾಕಿ ಅದರಿಂದ ನೀವು ಗ್ಲಾಸಲ್ಲಿ ನೀರು ತೊಗೊಂಡು ಕುಡಿಬೋದು. ಆವಾಗ ನಿಮ್ಮದು ಚಂದ್ರ ಬ್ಯಾಲೆನ್ಸ್ ಆಗುತ್ತೆ. ಸೊ ಆವಾಗ ಮನೆಯಲ್ಲಿ ಒಂದು ಸ್ವಲ್ಪ ಶಾಂತವಾಗಿರುತ್ತೆ. ಸೊ ಮಕ್ಕಳು ಹೇಳಿದ ಮಾತು ಕೇಳದೆ ಇರೋದಿರ್ಬೋದು, ಮತ್ತು ಗಂಡ ಹೆಂಡತಿ ಮೇಲೆ ರೇಗೋದಿರ್ಬೋದು, ಹೆಂಡತಿ ಗಂಡನ ಮೇಲೆ ರೇಗೋದಿರ್ಬೋದು, ಸುಮ್ಮನೆ ಕ್ಲ್ಯಾಶಸ್ ಆಗೋದು, ಈವನ್ ಅತ್ತೆ ಮಾವದ್ದು ಜಗಳ, ಸೊ ಆ ಥರದ್ದೆಲ್ಲ ಆಗುತ್ತಲ್ಲ. ಗಂಡ ಬರೀ ಅತ್ತೆ ಮಾತೇ ಕೇಳ್ತಾ ಇರೋದು, ಅಂದರೆ ಅವ್ರ ಅಮ್ಮನ ಮಾತೇ ಕೇಳ್ತಾ ಇರೋದು, ಹೆಂಡತಿ ಕಡೆ ಗಮನನೇ ಕೊಡದೇ ಇರೋದು. ಅದೇ ಥರ ಹೆಂಡ್ತಿನೂ ಅಷ್ಟೇ, ಗಂಡನಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು. ಸೊ ಅದಕ್ಕೆ ಇದರಲ್ಲಿ ಮೇಯ್ನಾಗಿ ಏನು ಅಂದರೆ, ಟ್ರಸ್ಟ್ ಇರಬೇಕು ಮತ್ತು ಲವ್ ಇರಬೇಕು, ಆಯಿತಾ. ಸೊ 2 ಇದ್ರೇ ಫ್ಯಾಮ್ಲಿನಲ್ಲಿ ಬ್ಯಾಲೆನ್ಸ್ಡಾಗಿ ಇರೋದು. ಸೊ ಫಸ್ಟ್ನೇದು ಏನು ಮಾಡಿ ಅಂದರೆ, ನೀರಲ್ಲಿ ಬೆಳ್ಳಿ ಕಾಯಿನ ಹಾಕ್ಬಿಟ್ಟು ಆ ನೀರನ್ನ ಕುಡೀರಿ. ಸೊ ಯಾರ್ದು ಈ ಥರ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅವರೆಲ್ಲ ಮಾಡ್ಕೊಳ್ಳಿ. ಮಕ್ಕಳು ಏನಾರು ಚಂಡಿ ಆಟ ಜಾಸ್ತಿ ಮಾಡ್ತಾಯಿದ್ರು ಅವ್ರಿಗೂ ಅದೇ ನೀರನ್ನ ಕುಡಿಸಿ. ಅವಾಗ ಚಂದ್ರ ಬ್ಯಾಲೆನ್ಸ್ ಆಗುತ್ತೆ. ಅವ್ರದ್ದೊಂದು ಎಮೋಷನ್ಸ್ನ ಅವರು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕಲಿತಾರೆ. ಸೊ ಇದು ಒಂದು ಮೊದಲನೇ ಟಿಪ್ಸ್ ಆಗಿತ್ತು, ಆಯಿತಾ. ಸೊ 2ನೇದು ಹೇಳ್ತೀನಿ ಬನ್ನಿ. ಸೊ ಒಂದು ಗ್ಲಾಸಲ್ಲಿ ಏನು ಮಾಡಿ ಅಂದರೆ, ನೀವು ನೀರನ್ನ ಫಿಲ್ ಮಾಡ್ತೀರಲ್ಲ ಫ್ರೆಂಡ್ಸ್, ಫಿಲ್ ಮಾಡುವಾಗ ನಿಮ್ಮದು ಎಷ್ಟು ನೀವು ನೀರು ಕುಡಿತೀರೋ ಅಷ್ಟು ಮಾತ್ರ ಫಿಲ್ ಮಾಡ್ಕೊಂಡು ಕುಡಿಬೇಕು. ಇವಾಗ ಒಂದು ಸ್ವಲ್ಪ ಒಂದು ಗ್ಲಾಸ್ ಫುಲ್ಲು ಫಿಲ್ ಮಾಡಿಬಿಟ್ಟು ಜಸ್ಟ್ ಒಂದು ಕಾಲು ಭಾಗದಷ್ಟು ಕೊಡೋದು, ಫುಲ್ ಮುಕ್ಕಾಲು ಭಾಗ ಬಿಟ್ಬಿಡೋದು, ಆ ಥರ ಮಾಡಿದ್ರೆ ಇನ್ನೊಂದು ನಿಮ್ಮ ಚಂದ್ರನೇ ವೀಕ್ ಮಾಡ್ಕೊತೀರ, ಆಯಿತಾ. ಸೊ ಅದು ಚಂದ್ರ ಅದು ನೀರಿನಲ್ಲಿರುತ್ತೆ, ಅದು ಆಯಿತಾ, ಬೆಳ್ಳಿನಲ್ಲಿರುತ್ತೆ ಮತ್ತು ನೀರಿನಲ್ಲಿರುತ್ತೆ. ಸೊ ಯಾವಾಗ ನೀವು ಅದೆರಡೂ ಸರಿಯಾಗಿ ಬ್ಯಾಲೆನ್ಸ್ ಮಾಡದೇ ಇದ್ದಾಗ ಅದು ಡೌನ್ ಆಗುತ್ತೆ, ಆಯಿತಾ. ಸೊ ಅದರಿಂದ ಯಾವಾಗಲೂ ನೀವು ನೀರು ಕುಡಿಬೇಕಾದ್ರೆ ಫುಲ್ಲು ನೀರು ಕುಡಿಬೇಕು, ಫುಲ್ ನೀರು ಖಾಲಿ ಮಾಡಿ. ಒಂದು ಸ್ವಲ್ಪ ಕುಡಿದ್ಬಿಟ್ಟು ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ 3ನೇದು ಹೇಳ್ತೀನಿ, ಬಾತ್ರೂಮ್ ಯಾವಾಗಲೂ ಡ್ರೈ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿರ್ಬೇಕಾಯ್ತಾ, ನೀಟಾಗಿ ಇಟ್ಕೊಂಡಿರ್ಬೇಕು. ಆವಾಗಲೇ ಬಾತ್ರೂಮಲ್ಲಿ ಏನು ಅಂದರೆ, ರಾಹುದು
ಇಂಪ್ಯಾಕ್ಟ್ ಇರೋದ್ರಿಂದ. ರಾಹು ಇರೋದೇ ಬಾತ್ರೂಮಲ್ಲಿ, ವಾಶ್ರೂಮ್ಸಲ್ಲಿ ನಾನು ಹೇಳೋದು. ಸೊ ಅದಕ್ಕೇ ನೀವು ಯಾವಾಗ್ಲೂ ಜಾಸ್ತಿ ಅದರದ್ದು ಹೆಸರು ಹೇಳೋಂಗಿಲ್ಲ, ಪ್ರಮೋಷನ್ ಮಾಡ್ದಂಗೆ ಆಗ್ಬಿಡುತ್ತೆ. ಬ್ಲೂ ಕಲರ್ ಅಂತ ಹೇಳ್ತೀನಿ ಆಯಿತಾ. ಜಾಸ್ತಿ ಇದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇರಿ ಅವಾಗವಾಗ, ವಾರದಲ್ಲಿ 2 ಸಲ ಮಾಡಿ. ಯಾವಾಗ ನೀವು ಬ್ಲೂ ಕಲರ್ದು ಹಾಕಿ ಕ್ಲೀನ್ ಮಾಡ್ತಿರೋ ಅವತ್ತು ನೋಡಿ ನಿಮ್ಗೆ ಹೆಂಗಾರ ಒಂದು ಮನಿದು ಸೋರ್ಸಸ್ ಎಲ್ಲಿಂದಾರ ಸಿಕ್ಕಿರುತ್ತೆ. ಸೊ ಅದು ನಿಜ ಅದು. ಯಾಕೆಂದರೆ ನೀವು ಬಾತ್ರೂಮ್ನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀರೋ ರಾಹುದು ಪ್ರಭಾವ ಬೀರುತ್ತೆ. ಯಾಕೆ ರಾಹುದು ಇದ್ರ ಮಧ್ಯೆ ತಂದೆ ಅಂದರೆ ರಿಲೇಷನ್ಶಿಪ್ನ ಬ್ರೇಕ್ ಮಾಡೋದೇ ರಾಹು. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮನಿ ಕ್ಲ್ಯಾಶಸ್ ಆಗೋದಿರ್ಬೋದು, ರಿಲೇಷನ್ಶಿಪ್ ಬ್ರೇಕ್ ಆಗೋದಿರ್ಬೋದು, ಅದೆಲ್ಲ ಯಾವುದು ಸಂಬಂಧಪಡುತ್ತೆ ಅಂದರೆ ರಾಹುದು, ಆಯಿತಾ. ಸೊ ರಾಹುನೇ ಕೆಟ್ಟ ಪ್ರಭಾವ ಬಿದ್ದಾಗ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಚೆನ್ನಾಗಿಲ್ದಿರಂಗೆ ಮಾಡುತ್ತೆ. ಈವನ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಹೇಳ್ತೀನಿ, ಅವ್ರದ್ದು ರಿಲೇಷನ್ಶಿಪ್ ಹಾಳು ಮಾಡುತ್ತೆ. ಪ್ಲಸ್ ಫ್ರೆಂಡ್ಸ್ದು ಅಷ್ಟೇ, ಫ್ರೆಂಡ್ಸ್ ಆಗಿರ್ಬೋದು, ಯಾರ್ದಾರ ರಿಲೇಷನ್ಶಿಪ್ದು ಎಲ್ಲರದು ಬರುತ್ತಲ್ಲ, ಸೊ ಆ ಥರ. ಸೊ ಅದನ್ನು ಕ್ಲ್ಯಾಶಸ್ ಆಗಂಗೆ ಮಾಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಬಾತ್ರೂಮ್ನ ನೀಟಾಗಿ ಇಟ್ಕೊಂಡಿರಿ. ಸೊ ಅದೊಂದು ಟಿಪ್ ಆಗಿತ್ತು, ಆಯಿತಾ. ಮತ್ತು ಇನ್ನೊಂದಿದೆ, ಶುಕ್ರ. ಅದು ನೀವು ಶುಕ್ರನು ಮೇನ್ ಇದರಲ್ಲಿ, ಆಯಿತಾ. ಯಾಕೆಂದರೆ ಶುಕ್ರ ಸರಿ ಇದ್ರೇ ಮನೆಯಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಸಾಧ್ಯ. ಸೊ ಅದು ಹುಡುಗಿರಿಂದನೇ ಬರುತ್ತೆ. ಸೊ ಅದಕ್ಕೇ ಹೇಳೋದು, ಯಾವಾಗ್ಲೂ ಮನೆಯಲ್ಲಿ ಹುಡುಗಿರಿಗೆ ಬಯಕ್ಕೆ ಹೋಗ್ಬಾರ್ದು, ಆಯಿತಾ. ಯಾವಾಗ ನೀವು ಬೈತೀರೋ ನಿಮ್ಮದು ಏನೊಂದು ದುಡ್ಡಿಂದು ಮನಿ ಸೋರ್ಸಸ್ ಇರುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೇ ಜಾಸ್ತಿ ಹುಡುಗಿರು ಹೇಗಿರಬೇಕು ಅಂದರೆ ಚೆನ್ನಾಗಿ ಡ್ರೆಸ್ಅಪ್ ಆಗಿ, ಅಂದರೆ ನೀಟಾಗಿ ರೆಡಿ ಆಗಿಬಿಟ್ಟು ಯಾವಾಗ ನೀವು ಇರ್ತೀರೋ ನಿಮ್ಮ ಶುಕ್ರನ ಚೆನ್ನಾಗಿ ಬ್ಯಾಲೆನ್ಸ್ಡಾಗಿ ಇಟ್ಕೊಂಡಿರ್ತೀರ, ಆವಾಗ ಚೆನ್ನಾಗಿ ಮನೆಯಲ್ಲಿ ಖುಷಿಯಾಗಿ ಹ್ಯಾಪಿ ಮೂಮೆಂಟ್ ಇರುತ್ತೆ. ಸೊ ಅದಾಯ್ತಾ. ಸೊ ಬನ್ನಿ ಇವಾಗ ನಾನು ನಿಮಗೆ ಇದನ್ನು ಹೇಳ್ತೀನಿ. ಸೊ ವಶೀಕರಣದಲ್ಲಿ ಫ್ರೆಂಡ್ಸ್ ಒಂದೇದು ಏನು ಮಾಡ್ಬೋದು ಅಂದರೆ ನೀವು, ಸೊ ನೋಡಿ ನಾನು ಈ ಥರ ಫಸ್ಟ್ ತೋರಿಸ್ತೀನಿ ಏನು ಮಾಡ್ಬೋದು ಅಂತ. ಅರಿಶಿನ ತೊಗೊಂಡಿದ್ದೀನಿ. ಟರ್ಮರಿಕ್ ಎಲ್ಲರ ಮನೆಯಲ್ಲೂ ಇರುತ್ತಲ್ವಾ, ಸೊ ಟರ್ಮರಿಕ್ನ ತೊಗೊಂಡಿದ್ದೀನಿ. ಟರ್ಮರಿಕ್ ಖಾರ ತೊಗೋಬೋದು. ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇರೋದು. ಟರ್ಮರಿಕ್ ಖಾರ ತೊಗೋಬೋದು, ಇಲ್ಲಾಂದರೆ ಚಂದನ ಹಾರ ತೊಗೋಬೋದು. ಚಂದನ ಅಂದ್ರೆ ಏನು, ಶ್ರೀಗಂಧ, ಆಯಿತಾ. ಅರಿಶಿನ ಹಾರ ತೊಗೊಳ್ಳಿ, ಇಲ್ಲ ಚಂದನ ಹಾರ ತೊಗೊಳ್ಳಿ, ಅಂದರೆ ಶ್ರೀಗಂಧ ಹಾರ ತೊಗೊಳ್ಳಿ. ಅದ್ರ ಜೊತೆಗೆ ನಿಮಗೆ ಕೇಸರಿದು ವಾಟರ್ ಬೇಕಾಗುತ್ತೆ. ಕೇಸರಿದು ವಾಟರ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇನು ಮಾಡ್ಬೋದು ಅಂದರೆ, ನಾನು ಅವತ್ತೊಂದು ದಿನ ತೋರಿಸಿದ್ನಲ್ಲ ಕೇಸರಿದು ತಿಲಕ ಇಡೋದು ಅಂತ. ಸೊ ಆ ಕೇಸರಿ ಹಾರ ತೊಗೋಬೋದು. ಇಲ್ಲ ನಾರ್ಮಲ್ ಕೇಸರಿ ನಿಮ್ಮ ಮನೇಲಿದ್ರೆ ಒಂಚೂರು ರೋಸ್ ವಾಟರಲ್ಲಿ ಹಾಕ್ಬಿಟ್ಟು ಅದರದ್ದೊಂದು ನೀರು ತೊಗೋಬೋದು, ಇಲ್ಲ ಈ ಥರದ್ದೇ ತೊಗೋಬೋದು. ಇದು ನಂದು ರೆಡಿ ಇದೆ, ನಂದು ಯಾವಾಗಲೂ ಇಟ್ಕೊಂಡಿರ್ತೀನಿ ಕೇಸರಿ ವಾಟರು. ಸೊ ಈ ಥರ ರಿಚುವಲ್ ಮಾಡುವಾಗೆಲ್ಲ ನಂಗೆ ಯೂಸ್ ಆಗುತ್ತೆ. ಸೊ ಇದನ್ನು ಇದಕ್ಕೆ ಹಾಕೋಬೇಕು. ಅರಿಶಿನಾಗೆ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಎಲ್ಲಿ ಹಾಕೋಬೇಕು ಅನ್ನೋದು ನಾನು ಹೇಳ್ತೀನಿ ರೀ ನಿಮಗೆ, ಆಯಿತಾ. ಸೊ ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋದನ್ನ ಅದು ಈ ನೀರಿನಲ್ಲೇ ಮಿಕ್ಸ್ ಮಾಡಬೇಕು, ಆವಾಗಲೇ ಅದು ವರ್ಕ್ ಆಗೋದು, ಆಯಿತಾ. ಸೊ ನೋಡಿ ಈ ಥರ ಆಯ್ತಲ್ಲ. ಸೊ ಇದನ್ನು ನೀವು ಎಲ್ಲಿ ಹಾಕೋಬೇಕು ಅಂದರೆ ಹೊಕ್ಕಳ ಹತ್ರ ಹಾಕೋಬೇಕು. ಫಸ್ಟ್ನೇ ಪಾಯಿಂಟ್ ಏನು ಅಂದರೆ ಹೊಕ್ಕಳ ಹತ್ರ, ನಾಭಿ ಹತ್ರ, ಆಯಿತಾ. ನೇವಲ್ ಅಂತಾರಲ್ಲ ಅಲ್ಲಿ. ಸೊ ಅಲ್ಲೊಂದು ಇಟ್ಕೊಳ್ಳಿ. ಇದು ತಿಲಕ ನಾನು ಹೇಳೋದು, ಅಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬರುತ್ತೆ. ಸೊ ಅಲ್ಲೊಂದು ಇಟ್ಕೊಳ್ಳಿ. ಸೊ ಸೆಕೆಂಡ್ನೇದು ಎಲ್ಲಿ ಇಡಬೇಕು ಅಂದರೆ ಕತ್ತು, ಇಲ್ಲಿ ಇಂಥ ಕಡೆ ಮಧ್ಯದಲ್ಲಿ ಇಲ್ಲೊಂದು ಇಟ್ಕೊಳ್ಳಿ, ಆಯಿತಾ. ಅದಾದಮೇಲೆ ಹಣೆ ಇಲ್ಲಿ ಈ ಥರ್ಡ್ ಐ ಇರುತ್ತಲ್ಲ ಇಲ್ಲಿ ಇಟ್ಕೊಳ್ಳಿ. ಸೊ 3 ಕಡೆ ಇಟ್ಕೊಂಡು ನೀವು ಹೊರಗಡೆ ಏನಾರ ಹೋಗಬೇಕು ಅಂದರೆ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅಟ್ರ್ಯಾಕ್ಷನ್ ಬರುತ್ತೆ. ಅಂದರೆ ಯಾರು ನಿಮ್ಮ ಮನಸ್ಸಿನಲ್ಲಿ ಏನಾರು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ಸೊ ಈ ಕೆಲಸ ಆಗಬೇಕು ನಮಗೆ ಅದು ಕ್ಲಿಕ್ ಆಗಿರುತ್ತೆ. ಸೊ ಆ ಥರ ಅಂದರೆ ತುಂಬ ಅಟ್ರ್ಯಾಕ್ಷನ್ ಬರುವಂತಹ ವಶೀಕರಣದು ತಿಲಕ ಆಗಿರುತ್ತೆ ಇದು, ಆಯಿತಾ. ಸೊ ಕೇಸರಿ ಮತ್ತು ಅರಿಶಿನದಲ್ಲಿ ಮಾಡ್ಬೋದು, ಇಲ್ಲ ಶ್ರೀಗಂಧ ಮತ್ತು ಕೇಸರಿನಲ್ಲಿ ಮಾಡ್ಬೋದು. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಅದು ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಫಸ್ಟು ನೀವು ಅದನ್ನು ಈ ಥರ ಹಿಂಗೆ ಮಾಡಿ ಹಿಂಗೆ ಇಟ್ಕೊಳ್ಳಿ. ಅದನ್ನು ಕೈನ ಅದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ನಿಮ್ಮ ಒಂದು ವಿಶ್ನ ಅದರಲ್ಲಿ ಹೇಳ್ಕೋಬೇಕು, ಆಯಿತಾ. ಫಸ್ಟ್ ಮ್ಯಾನಿಫೆಸ್ಟ್ ಮಾಡಬೇಕು. ಸೊ ಏನು ನಿಮ್ಮದೊಂದು ವಿಶ್ ಇದೆ ಅದನ್ನು ಹೇಳ್ಕೊಂಡು ಫಸ್ಟ್ ನಾಭಿ ಹತ್ರ ಹೊಕ್ಕಳ ಹತ್ರ ಹಾಕ್ಕೊಳ್ಳಿ, ಅದಾದಮೇಲೆ ಕತ್ತ ಹತ್ರ ಹಾಕ್ಕೊಳ್ಳಿ, ಅದಾದಮೇಲೆ ಇಲ್ಲಿ, ಆಯಿತಾ. ಸೊ 3 ಕಡೆ ಇಟ್ಕೊಂಡ್ರಿ, ಆಯಿತಾ. ಸೊ ಅದೊಂದಾಯಿತು. ಸೊ ಅದು ನಿಮಗೆ ವಶೀಕರಣ ಥರ ವರ್ಕ್ ಮಾಡುತ್ತೆ. ಸೊ ನಿಮ್ಗೇನು ಆಸೆ ಇದೆಯೋ ಅದು ಕ್ಲಿಕ್ ಆಗುತ್ತೆ. ಸೊ ಅದಾಯ್ತಾ ಮೊದಲನೇ ಟಿಪ್ಪು. ಸೊ ಎರಡನೇದು ಇವಾಗ ಸಾಲ್ಟಲ್ಲಿ ಮಾಡೋದು ಮೇನ್ ಇದಕ್ಕೆ ಬರ್ತೀನಿ ಬನ್ನಿ. ಸೊ ಅದರಿಂದನೇ ನಿಮ್ಮದು 100% ನಿಮಗೆ ವಶೀಕರಣದಾಗುತ್ತೆ. ಒಂದು ವಾರದಲ್ಲಿ ನಿಮಗೆ ಕ್ಲಿಕ್ ಆಗುತ್ತೆ. ಯಾರಿಗೆ ಬೇಕಾದ್ರೂ ಮಾಡ್ಬೋದು, ನಿಮ್ಮ ಹಸ್ಬೆಂಡ್ಗಾರ ಮಾಡ್ಬೋದು, ಅವ್ರು ಹೇಳಿದ ಮಾತು ಕೇಳ್ತಿದ್ರೆ ಅವ್ರದ್ದು ಮಾಡ್ಬೋದು, ಇಲ್ಲ ಹೆಂಡತಿ ಹೇಳಿದ ಮಾತು ಕೇಳದೆ ಇದ್ದರೆ ಅವ್ರದ್ದು ಮಾಡ್ಬೋದು, ಮಕ್ಕಳದ್ದು ಮಾಡ್ಬೋದು, ಅತ್ತೆ ಮಾವ ಅಕಸ್ಮಾತ್ ಕ್ಲ್ಯಾಶ್ ಆಗ್ತಾಯಿದ್ರೆ ಅವ್ರದ್ದು ಮಾಡ್ಬೋದು, ನಾದ್ನಿದಿರಿದ್ರೆ ಅವ್ರದ್ದು ಮಾಡ್ಬೋದು, ನಿಮ್ಮ ಇಷ್ಟ, ಆಯಿತಾ. ಸೊ ಆ ಥರ ಫ್ರೆಂಡ್ಸ್ಗೂ ಮಾಡ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಮಾಡ್ಕೋಬೋದು. ಸೊ ಫುಲ್ ಹೇಳ್ಬಿಟ್ಟಿದ್ದೀನಿ ಹಿಂಗೆ ಅಂತ.
ಸೊ ಅದರದ್ದು ಒಂದು ಏನು ಮಾಡಬೇಕು ಅಂದರೆ ನೀವು ಒಂದು ಸಾಲ್ಟನ್ನು ತೊಗೋಬೇಕಾಗುತ್ತೆ. ನಾರ್ಮಲ್ ಸಾಲ್ಟೇ ತೊಗೊಳ್ಳಿ. ನೋಡಿ ನಾನು ತೊಗೊಂಡಿದ್ದೀನಲ್ಲ ಸಾಲ್ಟ್, ಇದನ್ನೇ ತೊಗೋಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಅದನ್ನು ನೀವು ಕೈ ಹತ್ರ ಇದ್ರ ಮೇಲೆ ಇಟ್ಕೋಬೇಕು. 1 ಸ್ಪೂನಷ್ಟು ತೊಗೊಂಡು, ನಾರ್ಮಲ್ ಸಾಲ್ಟೇ ನಾನು ತೊಗೊಂಡಿರೋದು, ಈಸಿಯಾಗಿ ಎಲ್ಲರೂ ಮಾಡಲಿ ಅಂತ. ಎಲ್ಲರ ಮನೇಲಿ ಉಪ್ಪಿರುತ್ತಲ್ವ. ಸೊ ಅದನ್ನು ತೊಗೊಂಡು ಫಸ್ಟ್ ಇದನ್ನು ಹಿಂಗೆ ಮುಚ್ಚಬೇಕಾಗತ್ತೆ. ಸೊ ಮುಚ್ಚಿಬಿಟ್ಟು ಅದರದ್ದೊಂದು ಮಂತ್ರ ಇದೆ ಫ್ರೆಂಡ್ಸ್. ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ತಾ ಇದ್ದೀನಿ ಅಂದರೆ ರಾಮ್ ವಶಂ ಕುರುಂ ಹುಂ ಫಟ್ ಸ್ವಾಹ ಅಂತ. ರಾಮ್ ವಶಂ ಕುರುಂ ಹುಂ ಫಟ್ ಸ್ವಾಹ. ರಾಮನನ್ನು ನಾನು ಸುಮ್ಮನೆ ಹಾಕೊಂಡಿರೋದು ಹೆಸರು, ನೀವು ಅದು ಹಾಕೊಂಡ್ಬಿಡ್ಬೇಡಿ. ನಿಮ್ಗೆ ಯಾರಿಗೆ ಮಾಡಬೇಕು ಅಂತಿದ್ದೀರ ಅವ್ರ ಹೆಸರು ಕೊಡಿ. ರಾಮ್ ವಶಂ ಕುರುಂ ಹುಂ ಫಟ್ ಸ್ವಾಹ ಅಂತ. ಈ ಮಂತ್ರ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ರಿಪ್ಲೈ ಮಾಡ್ತೀನಿ, ಆಯಿತಾ. ಸೊ ಆ ಒಂದು ಮಂತ್ರನ ನೀವು ಎಷ್ಟು ಸಲ ಹೇಳ್ಕೋಬೇಕು ಅಂದರೆ 7 ಟೈಮ್ಸ್ ಹೇಳ್ಕೋಬೇಕು, 7 ಸಲ ಇದಕ್ಕೆ ಹೇಳ್ಕೊಂಡು ಸೊ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಈ ಉಪ್ಪನ್ನ. ಯಾವಾಗ ನಾವು ನಮ್ಮದು ಕೈನಲ್ಲಿ ಎನರ್ಜಿ ಇರುತ್ತೆ ಅದಕ್ಕೆ ಕೈನಲ್ಲೇ ಹಾಕೋಬೇಕಾಗುತ್ತೆ ಇದು. ಸೊ ಆ ಥರ ಒಂದು ಎನರ್ಜಿ. ಸೊ ಕೈನಲ್ಲಿ ಇದನ್ನು ಹಿಂಗೆ ಇಟ್ಟುಬಿಟ್ಟು ಸೊ ನಿಮ್ಮದು ಅವ್ರ ಹೆಸರು ಹೇಳ್ಕೊಂಡು ಇದನ್ನು ಮಾಡಬೇಕು. ಒಬ್ರಿಗಿಂತ ಜಾಸ್ತಿ ಜನದ ನೀವು ಮಾಡಬೇಕು ಅಂತ ಇದ್ದರೆ 4-5 ಜನದ ಹೆಸರು ಕೂಡ ಹೇಳ್ಕೊಂಡು ಈ ಉಪ್ಪಿಗೆ ಅದನ್ನು ಹೇಳ್ಕೋಬೇಕು. ರಾಮ್ ವಶಂ ಕುರುಂ ಹುಂ ಫಟ್ ಸ್ವಾಹ ಅಂತ, ಆಯಿತಾ. ಸೊ ಅದನ್ನು ಹೇಳ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರಿ. ಸೊ ಅಂದರೆ ಅದು ವಶೀಕರಣ ಥರ ವರ್ಕ್ ಆಗುತ್ತೆ. ಸೊ ಅದನ್ನು ಸೊ ಇದು ಉಪ್ಪಿಗೆ ನೀವು ಹೇಳ್ಕೊಂಡು ನೀವೇನು ಮಾಡಬೇಕು ಅಂದರೆ ಈ ಉಪ್ಪನ್ನ ನೀವು ಗೋಧಿ ಹಿಟ್ಟಿಗೆ ಹಾಕ್ಬಿಟ್ಟು ಕಲಿಸ್ಬೇಕು ಅಂದರೆ ಫುಲ್ ಉಪ್ಪು ಹಾಕ್ಬಿಟ್ಟು ಸುರಿದು ಬಿಡಬೇಡಿ. ಇಷ್ಟು ಉಪ್ಪನ್ನು ಹಾಕಿ ಸುರಿಯೋದು ಅಂತಲ್ಲ. ಸೊ ಇಷ್ಟು ಉಪ್ಪು ಯಾಕೆ ಕೊಟ್ಟಿರೋದು ಅಂದರೆ 1 ವಾರಕ್ಕೆ ಆಗಬೇಕು ನಿಮಗೆ ಈ ಉಪ್ಪು, ಆಯಿತಾ. 1 ವಾರಕ್ಕೆ ಆಗಬೇಕು. ಸೊ ಎಷ್ಟು ಫಸ್ಟ್ ಸಲ ಮೊದಲನೇ ದಿನ 7 ಸಲ ಹೇಳ್ಕೊಂಡ್ರಿ ಅಂದ್ಕೊಳ್ಳಿ. ಈ ಸಾಲ್ಟಲ್ಲಿ ಸ್ವಲ್ಪ ತೊಗೊಂಡು ಗೋಧಿ ಹಿಟ್ಟಿಗೆ ಹಾಕಿ ಕಲಸಿ, ಅದಾದಮೇಲೆ ಸೆಕೆಂಡ್ ಡೇ ಅದೇ ಉಪ್ಪನ್ನ ತೊಗೊಂಡು ಮತ್ತೆ 7 ಟೈಮ್ಸ್ ಹೇಳಿ. ಆ ಥರ 1 ವಾರ ಮಾಡಬೇಕು ನೀವು, ಆಯಿತಾ. ಸೊ ಗೋಧಿ ಹಿಟ್ಟಿಗೆ ಹಾಕಿ ಕಲಸಿ ಅದನ್ನು ಚಪಾತಿ ಮಾಡಿ ಅವ್ರಿಗೆ ತಿನ್ನಿಸ್ಬೇಕಾಗತ್ತೆ. ಸೊ ಅದು 7 ಡೇಸ್ ನೀವು ಮಾಡಬೇಕು. 7 ಡೇಸ್ ಮಾಡಿದಾಗ ಅದು ವರ್ಕ್ ಆಗುತ್ತೆ. ಸೊ ನೀವೇನು ಹೇಳ್ತೀರೋ ಅದು ಅವರು ಕೇಳೋಂಗೆ ಆಗುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಆವಾಗ ಅವ್ರಿಗೇನಾರ ಅಕಸ್ಮಾತ್ ಬೇರೆಯವ್ರು ಏನಾರ ಮಾಡಿದ್ರು ಅದಲ್ಲೇ ಸ್ಟಾಪ್ ಆಗಿ ಕ್ಯಾನ್ಸಲ್ ಅಂತ ಹೇಳ್ಕೊಡಿ. ಕ್ಯಾನ್ಸಲ್ ಅಂದಾಗ ಏನಾಗುತ್ತೆ ಅಂದರೆ ಅದು ರಿಟರ್ನ್ ಅವ್ರಿಗೇ ಹೊಡೆಯುತ್ತೆ. ಯಾರು ಕಳಿಸಿರ್ತಾರೋ ಅವ್ರಿಗೇ ವಾಪಸ್ ಹೋಗಿರುತ್ತೆ. ಸೊ ಆ ಥರ ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯಿತಾ. ಸೊ ಇದ್ರದ್ದು ಯಾವ ಮಂತ್ರ ಅಂತ ಹೇಳಿದ್ದೀನಿ. ಸೊ ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ತೀನಿ. ಅಂದರೆ ಬರೆದು ನಾನು ರಿಪ್ಲೈ ಮಾಡ್ತೀನಿ. ಸೊ ಗೊತ್ತಾಯ್ತಾ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮಾಡ್ಕೋಬೋದು ನೀವು ಅಂತ. ಸೊ ಅದು ತುಂಬಾ ಈಸಿ ಮೆಥಡಲ್ಲಿದೆ. ಸೊ ಮೊದಲನೇದು ನಾನು ಹೇಳಿದ್ನಲ್ಲ, ಈ ಥರ ತಿಲಕ ಇಟ್ಕೊಂಡು ನೀವು ಹೋದರೆ ಪ್ರೊಟೆಕ್ಷನ್ ಇರುತ್ತೆ. ಅಂದರೆ ನಿಮಗೆ ಹೊರಗಡೆ ಹೋಗಬೇಕು ಅಂದರೆ ಏನಾರ ನಿಮ್ಮದು ಕೆಲಸ ಆಗಬೇಕು ಅಂದರೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ, ಆಯಿತಾ. ವಶೀಕರಣ ಥರನೇ ವರ್ಕ್ ಮಾಡೋದು ಇದು. ಸೊ ನೀವು ಹೇಗೆ ಹೇಳ್ತೀರೋ ಅದು ಕೇಳೋಂಗಾಗುತ್ತೆ. ಮತ್ತು ನಿಮ್ಮದು ಅಟ್ರಾಕ್ಷನ್ ಬರುತ್ತೆ, ತುಂಬ ಅಟ್ರಾಕ್ಷನ್ ಬರುತ್ತೆ. ನೀವು ಏನು ಹೇಳ್ತೀರೋ ಅದು ಕೇಳೋಂಗಾಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.